ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಕೂಡ ಟೈಮ್ ಆಗಿದೆ, ಬಟ್ ಅಷ್ಟಾಗಿಲ್ಲ. ಇವತ್ತು ಟಿಫನ್ಗೆ ಚಂದ್ರನ ಮಾಡ್ತೇವೆ. ಸ್ಕೂಲಿಂದ ಬಂದದ್ದು. ಸ್ಕೂಲಿಂದ ಬಂದ್ಕೊಳ್ಳಿ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಡ್ರೆಸ್ ಚೇಂಜ್ ಮಾಡಿಕೊಳ್ಳೆ ನಮ್ಮ ಮಮ್ಮಿ ಮೆಕ್ಕೆಜೋಳ ಕೊಟ್ಟಿದ್ರು. ಮೆಕ್ಕೆಜೋಳ ತಿಂದು ಈ ಪಪ್ಪಾಯ ಸಿಗ್ತೀನಿ ಕೈ. ಓಕೆ ಗೈಸ್, ಹೀಗೆ ಎಲ್ಲ ಮೆಕ್ಕೆಜೋಳ ಪಪ್ಪಾಯ ಎಲ್ಲ ತಿಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬೆಲ್ಲ ತರ್ಸೋಕ್ಕಂತ ಕಳ್ಸೋರು ಈ ಮಠ ಸ್ಯಾಂಕಲದಲ್ಲಿ. ಓಕೆ ಗೈಸ್, ಅದೇನೋ ವಿಷಯ ಹೇಳ್ತೀನಿ ಅಂತಂದಿಲ್ಲ, ಅದಕ್ಕೆ ಮೇಲೆ ಬರಬೇಕಾಯ್ತು. ನನ್ನ ಜೊತೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿದ್ದು ಗೆಸ್ಟ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಗೆಸ್ಟ್ ಮೇಲೇ ನಮ್ಕೊಳ್ಳಿಲ್ಲ. ಎಷ್ಟು ಚೀಪ್ ಅನಿಸ್ತಿದೆ, ಎಷ್ಟು ಚೀಪ್. ಎಷ್ಟು ಕಷ್ಟಪಟ್ಟು ಈ ಥರ ಕ್ಲೀನ್ ಮಾಡಿದ್ದು ಗೈಸ್. ಅದೇ ಇಲ್ಲಿ ಯಾವ ಥರ ಸಾಮಾನು ತುಂಬಿದ್ವಿ, ಅದಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ಫಲವೇ ಏನಾದ್ರು ಎಷ್ಟೇ ಬರಲಿಲ್ಲ ಮಕ್ಕಳಿಲ್ಲ. ಅದಕ್ಕೆ ನೋಡೋಣ, ಮನೇಲಿ ಒಪ್ಪಿಸ್ಬಿಟ್ಟು ನಾವೇ ಇಲ್ಲಿ ನಮ್ಮ ರಾಜ್ಯವನ್ನು ಕಟ್ಕೊಳೋಣ ಅಂತ ಅಂತೀನಿ. ಬಟ್ ಇಲ್ಲಿಂದ ವ್ಯೂ ಬರೋದು ಎಲ್ಲಿ ಬರಲ್ಲ ಗುರು. ಇಲ್ಲಿಂದ ಬೆಳಿಗ್ಗೆ ಹೊತ್ತು ಈ ಕಡೆ ಸೈಡ್ ವ್ಯೂ ಬರೋದು ಎಲ್ಲಿ ಬರಲ್ಲ. ಹಾಕ್ಬಿಟ್ಟು ಈಗ ಲೈಟ್ಸು ಡಿಮ್ ಆಗ್ಬಿಡಂಬರಿ ಹೋಗೋಣ ಕೆಳಗೆ ಸೀದಾ. ಈಗ ಗಾಯ್ಸ್ ಕಷ್ಟಪಟ್ಟು ಅಲ್ಲಿಂದ ಬ್ಯಾಗ್ನ ಹೊತ್ಕೊಂಬಂದೆ. ಓದಬೇಕು ಅಂತ ಖುಷಿಯಲ್ಲಿ ಓದಬೇಕಲ್ಲ ಗಾಯ್ಸ್, ಅದು ಒಂದು ದೊಡ್ಡ ಟಾರ್ಚರ್ ಗಾಯ್ಸ್. ಇಡೀ ಏನಾರು ಮಾಡಿ ಓದ್ಬೇಡ್ರಿ ಗಾಯ್ಸ್ ಅಂತ ಅನ್ನಲ್ಲ, ಓದಿದ್ದಾರೆ ನಾನು ತಂದಿದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ. ಓದ್ರಿ ಗಾಯ್ಸ್, ಸ್ವಲ್ಪ ಹೊತ್ತು ಓದಿ ನಿಮಗೆ ಸಿಗ್ತೀನಿ. ಇದು ಎಂತ ಟಾರ್ಚರು ಮರಿ ಅಂತ ಅಂದರೆ ಓದೋದು ಅಂತ ಟಾರ್ಚರ್. ಈಗ ಸದ್ಯಕ್ಕೆ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದೇ ಒಂದು ದೊಡ್ಡ ಟಾರ್ಚರ್ ಆಗ್ಬಿಟ್ಟಿದೆ ಗಾಯ್ಸ್. ಹೊತ್ತ ನೀರು ಅಡಿಕೆ ಆದಾಗ ನೀರು ಕುಡಿಯೋಕ್ಕಂತ ಬಂದ ಗೊತ್ತಾಗ್ತಿ ಇವತ್ತು ಊಟಕ್ಕೆ. ಮೈ ಹೇಟೆಸ್ಟ್ ಥಿಂಗ್ ಆಗಿದೆ. ಏನು ಅಂತ ಅಂದರೆ ಹೆಗ್ಲಿಕಾಯಿ ಮಾಡೋರೆ ಗಾಯ್ಸ್. ಇದು ತಿನ್ನೋಕ್ಕಿಂತ ಚೆನ್ನಾಗಿ ನಾನು ಎಲ್ಲ ಶುಡ್ಗಾಡಾಗ ಹೋಗಿ ಕುತ್ಕೊಳೋದು. ನನಗೆ ಬಿಟ್ಟು ಊಟಕ್ಕೆ ಕುಂತವ್ರೆ ನಮ್ಮ ಅಜ್ಜಿಯವರೆಲ್ಲರೂ. ಹಗ್ಲಕಾಯಿ ಮಾಡಿದ್ರು. ಹಗ್ಲಕಾಯಿಗೂ ನನಗೂ 100 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಅದಕ್ಕೆ ನನ್ನ ಹಗ್ಲಕಾಯಿ ತಿನ್ನಲ್ಲ. ಅದಕ್ಕೆ ಆಲೂಗಡ್ಡೆ ಪಲ್ಯ ಇತ್ತು ನನ್ನ ಫೇವ್ರೇಟ್. ಅದಕ್ಕೆ ನಾವು ಆಲೂಗಡ್ಡೆ ಪಲ್ಯ ಹಾಕೊಂಡು ತಿನ್ನಕೊಂತೀವಿ ಗೈಸ್. ಈಗ ಸದ್ಯಕ್ಕೆ ಓದ್ತಾ ಒಂದು ಕೆಲಸ ನೆನಪು ಬಂದ್ಬಿಡುತ್ತೆ. ಏನೋ ನಮ್ಮ ಮನೆಯಲ್ಲಿ ನನಗೆ ಒಂದು ಒಳ್ಳೆ ಇದು ಆಯ್ತು ಟೈಮ್ ಪಾಸ್ ಮಾಡೋಕ್ಕೆ. ಇದು ದಂಟು ಮೆಕ್ಕೆಜೋಳ ತಿಂದಿದ್ವಲ್ಲ, ಅದರ ದಂಟಿತ್ತು, ಕೊಟ್ಟು ಬರೋಣ ಬರ್ರಿ. ಕಮೆಂಟಿ ಇವತ್ತಿಗೆ ಇಷ್ಟೇ ಸಾಕು. ಈ ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ವ್ಯೂಸ್ ಜಾಸ್ತಿ ಬರ್ತೈತೆ, ಸಬ್ಸ್ಕ್ರೈಬ್ ಕಮ್ಮಿ ಬರ್ತೈತೆ.